ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಅಂದರೆ ಈ ಸಮಸ್ಯೆಗೆ ನೀವೇ ಪರಿಹಾರ ಹೇಳ್ತೀರಾ? ಎಲ್ಲ ಕಡೆ ಸುತ್ತಾಡಿದ್ರು ಕಡೆಗೆ ಕಾಶಿಗೆ ಬರಬೇಕು. ನಾನು ಹೇಳೋದನ್ನ ನೀವು ಯಾರೂ ಒಪ್ಪೋದಿಲ್ಲ. ನಾನು ಹಳೆಯ ಕಾಲದವಳು. ಎಷ್ಟು ವಯಸ್ಸಾಗಿದೆ ನನಗೆ, ಅದೆಷ್ಟು ಜೀವನ ನೋಡಿದ್ದೀನಿ, ಅದೆಷ್ಟೆಷ್ಟೋ ಸಮಸ್ಯೆಗಳನ್ನು ಕಾಣಲಿಲ್ಲ ಈ ಬದುಕಿನಲ್ಲಿ. ಏನೇನು ಪರಿಹಾರಗಳನ್ನು ಮಾಡಲಿಲ್ಲ ನಾನು. ನನ್ನ ಕಣ್ಣು ಮುಂದೆನೆ ಅದೆಷ್ಟೆಷ್ಟು ಎಳೆ ತಲೆಗಳು ಹುಟ್ಟಿದ್ವೋ, ಅದೆಷ್ಟು ಮುದಿ ತಲೆಗಳು ಹೋದ್ವೋ. ಅಂದರೆ ಈ ಸಮಸ್ಯೆಗೆ ನೀವೇ ಪರಿಹಾರ ಹೇಳ್ತೀರಾ? ಮತ್ತೆ ನಮ್ಮ ಶೇಖರಿ ದೊಡ್ಡಪ್ಪನ ಮಗಳಿಗೂ ಹೀಗೆ ಆಗಿತ್ತು. ಪಾಪ ಆ ಹುಡುಗಿಗೆ ಮದುವೆ ಗೊತ್ತಾಗಿತ್ತು. ಎರಡು ನಿಂಬೆಹಣ್ಣಿನ ರಸ ಹಿಂಡಿ ಚಮಚ ಕಾಯಿಸಿ ಬೆನ್ನ ಮೇಲೆ ಎರಡು ಬರೆ ಹಾಕದೆ ನೋಡು, 2 ನಿಮಿಷ ಓ ಅಂತ ನರಳು ಬಿಟ್ಲು. ಆಮೇಲೆ ಮಜಬೂತ ಆಗ್ಬಿಟ್ಲು. ಈಗ ಮದುವೆಯಾಗಿ 3 ಮಕ್ಕಳನ್ನ ಹಡ್ದು ಸುಖವಾಗಿದ್ದಾಳೆ. ಅಂದರೆ ಈಗ ನಮ್ಮ ಜಾಜಿಗೆ ಬರೆ ಹಾಕೋದೊಂದೇ ದಾರಿ ಉಳಿದಿರೋದು ಅಂತೀರಾ? ಬೇರೆ ದಾರಿನೇ ಇಲ್ಲ ಲಲಿತಾ. ನಾನು ಹಾಗೆ ಮಾಡೋಕೆ ಹೋದ್ರೆ ನಿನ್ನ ಗಂಡ ಒಪ್ಪೋದಿಲ್ಲ. ನನ್ನ ಮಾತು ಯಾರಿಗೆ ಬೇಕು ಹೇಳು? ಬರೆ ಹಾಕೋದ್ರಿಂದ ನಮ್ಮ ಜಾಜಿ ಸರಿ ಹೋಗ್ತಾಳೆ ಅಂದರೆ ಅವರಿಗೆ ನಾನು ಹೇಳ್ಕೊತೀನಿ. ಜಾಜಿ ಒಳ್ಳೇದಕ್ಕೆ ತಾನೇ ನೀವು ಮಾಡ್ತಾ ಇರೋದು. ಸ್ವಲ್ಪ ನೋವಾಗ್ಬೋದು, ಆದರೆ ಯಾವತ್ತೂ ಜಾಜಿಗೆ ಹೀಗಾಗಬಾರ್ದು. ಹಾಕಿ ಬರೆ, ಪರವಾಗಿಲ್ಲ. ಬಿಸಿ ಬಿಸಿ ಬರೆ ಹಾಕಿದ್ರೆ ತೋಳಿನ ಮೇಲೆ ಕಪ್ಪು ಕರೆ ಉಳಿದು ಬಿಡುತ್ತೆ. ಯೋಚನೆ ಮಾಡಿ ಹೇಳಿಲ್ಲಂತ. ಹಾಕಿ ಅಂತ ಹೇಳಿದ್ನಲ್ಲ, ಕರೆ ಆದರೆ ಮುಚ್ಕೋಬಹುದು. ದಿನಗಟ್ಲೆ ಹೀಗೆ ಮಂಕ ಬಡ್ಕೊಂಡು ಕೂತಿದ್ರೆ ಏನು ಮಾಡೋದು? ನನ್ನಿಂದ ಅವಳನ್ನ ಹೀಗೆ ನೋಡೋದಕ್ಕಾಗ್ತಾ ಇಲ್ಲ. 2 ದಿನ ಜ್ವರ ಬರುತ್ತೆ ಕಣೆ. ಜೀವ ಕಳ್ಕೊಂಡ ಹಾಗೆ ಹೀಗೆ ಕೂತ್ಕೊಳ್ಳೋದಕ್ಕಿಂತ ಜ್ವರ ಬರೋದೇ ಮೇಲು. ಆಮೇಲೆ ನನ್ನನ್ನು ದೂರಬಾರ್ದು. ನಿನ್ನ ಗಂಡನಿಗೆ ನಿಮ್ಮ ಮಾವನಿಗೆ ನೀನೇ ಉತ್ತರ ಹೇಳಬೇಕು. ನಾ ಹೇಳ್ಕೋತೀನಿ, ನೀವು ಬರೆ ಹಾಕಿ.
ಜಾಜಿ 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 ಓಹೋ, ಏನು ಚಪ್ಲಿ ಮಹಾರಾಜರು ಮನೆವರೆಗೂ ಪಾದ ಬೆಳೆಸ್ಬಿಟ್ಟಿದ್ದೀರಲ್ಲ. ಅದು ಜಾಜಿ. ಮುಚ್ಚ ಬಾಯ್, ನಿನ್ನ ಬಾಯಿಂದ ಅವಳ ಹೆಸರು ಕೂಡ ಬರಬಾರ್ದು. ಅಲ್ಲ, ಜಾಜಿಗೇನೋ ಆಗಿದೆಯಂತಲ್ಲ. ಇನ್ನೇನು ಆಗುತ್ತೆ? ಅವಳ ಜೊತೆ ಮಾತಾಡಬೇಡ ಅಂದ್ರೆ ಮೇಲ್ ಬಿದ್ದು ಮಾತಾಡ್ತೀಯ. ಅವ್ರ ಅಪ್ಪನಿಗೆ ಸಿಟ್ಟು ಬಂದಿದೆ, ಊಲಲ್ಲಿ ಕೂರಿಸಿದ್ದಾರೆ. ನಿನಗೂ ಬುದ್ಧಿ ಬೇಡವಾ? ಅವಳಿಗೆ ಎಷ್ಟೊಂದು ಕಷ್ಟ ಕೊಡ್ತೀಯ. ಅವಳಿಗೇನೋ ತೊಂದರೆ ಆಗಿದೆಯಂತ ಯಾರ ಹತ್ರನೂ ಮಾತಾಡ್ತಿಲ್ವಂತ. ಯಾರು ಹೇಳಿದ್ದು? ಅವಳು ಸರಿಯಾಗೇ ಇದ್ದಾಳೆ. ಅವಳಿಗೆ ನಿನ್ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ಲ. ಬೇಕಾದ್ರೆ ನೋಡು, ಅವಳು ನೀನು ಬಂದ್ರು ಸುಮ್ಮನೆ ಕೂತಿದ್ದಾಳೆ. ಅವಳಿಗೆ ಇಷ್ಟ ಇದ್ದಿದ್ರೆ ಬಂದು ನಿನ್ ಜೊತೆ ಮಾತಾಡ್ತಿರ್ಲಿಲ್ವಾ? ಒಂದೇ ಒಂದ್ಸರ್ತಿ ನಾನೇ ಅವಳ ಹತ್ರ ಹೋಗಿ ಮಾತಾಡಿಸ್ಲಾ? ಲೇ ಚಪ್ಲಿ ರಾಜ, ಅವಳೇನು ದಸರಾ ಬೊಂಬೆನೇನೋ ಬಂದು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋದಿಕ್ಕೆ? ಲೋ ಬಂಗಾರಿ, ಯಾಕೋ ನಮಗ್ ತೊಂದರೆ ಕೊಡ್ತೀಯ? ಹಿಡ್ಕೊಂಡು ಬಡಿಯೋಣ ಅಂದ್ರೆ ಕೈ ಸಿಗ್ದಂಗ್ ಓಡೋಗ್ತೀಯ. ನಿನ್ ಸಮಕ್ಕೆ ನನ್ ಕೈಲಿ ಓಡಕ್ಕಾಗಲ್ಲ. ಈಗ ನೀನ್ ಹೋಗ್ಲಿಲ್ಲ ಅಂದ್ರೆ ಕಲ್ ತಗೊಂಡು ನೀನ್ ಬುಡ ಹೊಡೆದಾಕ್ಬಿಡ್ತೀನಿ. ನನಗೆ ಗುರಿ ಚೆನ್ನಾಗಿದೆ, ನೀನ್ ತಪ್ಪಿಸ್ಕೊಳಕ್ಕಾಗಲ್ಲ. ಹೋಗೋ ಇಲ್ಲಿಂದ. ಲಲಿತಾ, 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 ನೋಡ್ತಾ ಇರು. ಒಂದೇ ನಿಮಿಷಕ್ಕೆ ಅವಳ ಮೇಲೆ ಏನೇ ಹೊಕ್ಕಿದ್ರು ಹಂಗೆ ಓಡ್ ಹೋಗುತ್ತೆ. ನನಗೆ ಯಾಕೋ ಹೆದರಿಕೆ ಆಗತ್ತಮ್ಮ. ಅವಳಿಗೆ ಬರೆ ಹಾಕೋದು ನಾನು, ಹಾಕಿಸ್ಕೊಳ್ಳೋಳು ಅವಳು. ನಿನಗೆ ಯಾಕೆ ಹೆದರಿಕೆ? ಪಾಪ ಎಷ್ಟು ನೋವು ಅನುಭವಿಸ್ತಾಳೋ ಏನೋ. ಮೈ ಮೇಲೆ ಹೊಕ್ಕಿರೋ ಪೀಡೆ ಪಿಶಾಚಿಗಳನ್ನೆಲ್ಲ ತೊಲಗಿಸ್ಬೇಕು ಅಂದ್ರೆ ಇದೊಂದೇ ದಾರಿ ಕಣೆ ಲಲಿತಾ. ಮಗುಚೋಕಾಯಿ ಸಿದ್ಧವಾಗಿದೆ, ಚೆನ್ನಾಗಿ ಕಾದಿದೆ. ಜಾಜಿ ಕಮ್ಮದ ಹತ್ರನೇ ಕೂತಿದ್ದಾಳೆ. ನಿನ್ನಿಂದ ನೋಡಕ್ಕಾಗ್ಲಿಲ್ಲ ಅಂದ್ರೆ ಕಣ್ಣು ಮುಚ್ಕೋ. ನೀವ್ ಕೊಡೋ ಬಿಸಿ ಬರೆಗೆ ಅವಳು ಕಿರಿಚ್ಕೊಂಡು ಓಡ್ ಹೋದ್ರೆ ಊರೆಲ್ಲ ರಂಪ ಆಗತ್ತೆ. ಅದಕ್ಕೂ ಉಪಾಯ ಮಾಡಿದ್ದೀನಿ. ಅವಳನ್ನ ಹಗ್ಗದಿಂದ ಕಟ್ಟಾಕೋಣ. ನಾನ್ ಹಾಕೋ ಬರೆಗೆ ನೋವಾಗಿ ಆಗತ್ತೆ. ಕಿರಿಚ್ಕೊಂಡ್ರು ಓಡ್ ಹೋಗಕ್ಕಾಗಲ್ಲ. ಮನೆ ಬಾಗ್ಲು ಕಿಟಕಿ ಎಲ್ಲ ಮುಚ್ಚಿಬಿಡು. ಇವಳು ಕಿರಿಚೋ ಸದ್ದು ಯಾರಿಗೂ ಕೇಳಿಸಲ್ಲ. ಹೋಗಿ ತಡ ಮಾಡಬೇಡ. ತಡ ಮಾಡಿದಷ್ಟು ನಮಗೆ ತೊಂದರೆ ಜಾಸ್ತಿ.
ಲಲಿತ. ಜಾಜಿ, ನನ್ನನ್ನು ಕ್ಷಮಿಸ್ಬಿಡಮ್ಮ. ನನಗೆ ಬೇರೆ ದಾರಿ ಕಾಣ್ತಾ ಇಲ್ಲ. ಇದರಿಂದ ನಿನಗೆ ತುಂಬ ನೋವಾಗತ್ತೆ, ಆದರೆ ಒಳ್ಳೇದಾಗತ್ತೆ. ಬೇಗ ಕಟ್ಟು ಲಲಿತ. ಬಿಸಿ ಆರೋದ್ರೆ ಏನು ಪ್ರಯೋಜನ ಇಲ್ಲ. ಅಮ್ಮ, ಉಸ್ಸಪ್ಪ, ಒಂದು ಲೋಟ ನೀರು. ದೇವಸ್ಥಾನದಲ್ಲಿ ಹೊಸ ಸಮಸ್ಯೆಗಳು ಶುರುವಾಗಿದೆ. ಏನಾಯ್ತು? ಏನು ವಿಚಿತ್ರ ಗೊತ್ತಾ, ಗರ್ಭಗುಡಿಲಿ ಕಲ್ಲುಗಳು ಬೀಳೋಕೆ ಶುರುವಾಯಿತು. ಇದು ಯಾವುದೋ ದುಷ್ಕರ್ಮಿಗಳ ಕೆಲಸ ಅಂದ್ಕೊಂಡ್ರು ಮೊದಲಿಗೆ. ಆಮೇಲೆ ಗೊತ್ತಾಯಿತು ಅದು ಅಪಶಕುನ ಅಂತ. ಯಾರು ಮಾಡಿದ ಪಾಪನೋ, ಅದು ಯಾರಿಗೆ ಶಾಪನೋ ಅಂತೂ ಅದಕ್ಕೆ ಕಾಯ್ತಿದ್ರು ಅನ್ನೋ ಹಾಗೆ ದೇವಸ್ಥಾನ ಬಂದ್ ಮಾಡಿಬಿಟ್ರು. ಶುದ್ಧಿ ಕಾರ್ಯ ಶುರುವಾಯಿತು. ಈಚೆಗೆ ಶುದ್ಧಿ ಕಾರ್ಯದ ಉತ್ಸವ ಆಗ್ಬಿಟ್ಟಿದೆ ದೇವಸ್ಥಾನದಲ್ಲಿ. ಕೆಲಸ ಏನಿರಲಿಲ್ಲ, ಬೇಗ ಬಂದೆ. ನೀರು ಕೊಡು ಅಂತ ಕೇಳಿದ್ನಲ್ಲ, ನೀರು ಕೊಡಲ್ಲಂತ ತಂದೆ. ಕತೆ ಕೇಳ್ತಾ ನಿಂತ್ಲು. ತಗೊಳ್ಳಿ. ಮಗಳೇ, ನಿಂಗೇನಾಗಿದೆ? ಯಾಕೆ ಹಿಂಗೆ ಆಡ್ತಿದ್ಯಾ? ನನಗಂತೂ ಇದೇನು ತಿಳಿದೆ, ದಿಕ್ಕೇ ತೋಚ್ತಿಲ್ಲ. ವೈದ್ಯರಿಗೆ ತೋರಿಸೋಣ ಅಂದರೆ ಉತ್ಸವ ಮುಗಿಯೋವರೆಗೂ ಯಾರೂ ಕೈಗೆ ಸಿಗೋಲ್ಲ. ಏನು ಮಾಡೋದು ಗೊತ್ತಾಗ್ತಿಲ್ಲ. ಮಾ, ಇದೇನಿದು ಹಗ್ಗ ಅಲ್ಲಿ? ಅಕ್ಕ, ಲಲಿತಾ, ಶೇಖರಿ, ಮಾತ್ರೆ ಎಲ್ಲ ಮುಗ್ದು ಹೋಗಿದೆ ಕಣೋ. ಊಟಕ್ಕೆ ಮುಂಚೆನೇ ಆ ಮಾತ್ರೆ ತಗೋಬೇಕಾಗಿತ್ತು. ನೋಡು, ಮೊದಲೇ ನನಗೆ ಸಕ್ಕರೆ ಖಾಲಿ, ಮೈಯಲ್ಲೇ ಬೆವರ್ತಾ ಇದ್ದೀನಿ. ಹೊಟ್ಟೆ ತುಂಬ ಹಸಿತಾ ಇದೆ ಕಣೋ. ಹೋಗೋ ಮೊದಲು ಮಾತ್ರೆ ತಗೊಂಡ್ಬಾ. ನೀನೇನಮ್ಮ ಇವಾಗ ಹೇಳ್ತೀಯ? ಕಡೆಗಳಿಗೆಲ್ಲಿ 2 ದಿನ ಮುಂಚಿತವಾಗಿ ಹೇಳೋಕ್ಕೇನೋ? ಎಲ್ಲ ಬೆಂಕಿ ಬಿದ್ದ ಮೇಲೆ ಬಾವಿ ತೋಡಿ. ಕಟ್ಟು ಬೇಗ, ಅವನು ಬರೋಕ್ ಮುಂಚೆ ಕೆಲಸ ಆಗ್ಬೇಕು.
ಅವಿವೇಕಿಗಳ ಮೂರ್ಖರ ನೀವು ದೇವರನ್ನೇ ಸುಡುವುದಕ್ಕೆ ನೋಡಿದ ಅಮ್ಮನವರು ಅಂದ್ರೆ ಇಡೀ ಪ್ರಕೃತಿ ಆಕಾಶದಲ್ಲಿರೋ ಸೂರ್ಯನನ್ನ ಅಂಗೈಯಲ್ಲಿ ಹಿಡಿಯುವ ಪ್ರಯತ್ನ ಮಾಡೋ ಶತಮೂರ್ಖರು ನೀವು ಇಡೀ ಪ್ರಕೃತಿಯನ್ನ ಹಳ್ಳದಲ್ಲಿ ಕಟ್ಟಿಡೋದಕ್ಕೆ ಬಚ್ಚಿಡೋದಕ್ಕೆ ಸಾಧನ ದೇಹ ಒಂದಕ್ಕೆ ನಾನಾ ಅಂಗಗಳಿರೋ ಹಾಗೆ ಆಲವರಕ್ಕೆ ಸಹಸ್ರ ಬಿಳಿಗಳಿರೋ ಹಾಗೆ ಅಮ್ಮನವರ ಶಕ್ತಿಯ ಅಸ್ತಿತ್ವ ಇಡೀ ಜಗತ್ತಿನಲ್ಲಿ ಹಬ್ಬಿದೆ. ನನ್ನಲ್ಲೂ ಅಮ್ಮನವರ ಅಂಶವಿದೆ, ನಿಮ್ಮಲ್ಲೂ ಅಮ್ಮನವರ ಅಂಶವಿದೆ, ಪ್ರತಿ ಕಣದಲ್ಲೂ ಅಮ್ಮನವರ ಅಂಶವಿದೆ. ಅಮ್ಮನವರನ್ನ ಸುಟ್ಟರೆ ನಿಮ್ಮನ್ನ ನೀವೇ ಸುಟ್ಟುಕೊಂಡ ಹಾಗೆ. ಎಲ್ಲಿವರೆಗೂ ಸುಡುತ್ತೀರಾ, ಎಲ್ಲಿವರೆಗೂ ಬದುಕ್ತೀರಾ? ಇಡೀ ಭೂಮಂಡಲ, ಇಡೀ ನಭಮಂಡಲ, ಇಡೀ ಸೂರ್ಯಮಂಡಲ, ಇಡೀ ಬ್ರಹ್ಮಾಂಡ ಸಾಧ್ಯವಿಲ್ಲ. ಇಡೀ ಜಗತ್ತಿನ ಆರಂಭ ಅವಳು, ಮಧ್ಯ ಅವಳು, ಅಂತ್ಯ ಅವಳು.